ಪಾನಿಪುರಿ ಅಪ್ಪೆ ಗೋಲ್ಗುಪ್ಪ ಎಲ್ಲ ನೋಡಿದ್ರೆ ಅದೆಲ್ಲ ಹುಳುಗಳು ಇರುತ್ತೆ. ನಾವು ಮನೇಲಿ ಮಾಡೋದನ್ನ ತಿನ್ನಿ, ಹೊರಗಡೆದೇನು ತಿನ್ನಬೇಡಿ. ಆದರೆ ಈಗ ಏನಾಯಿತು ಅಂದರೆ ಎಲ್ಲ ಹೊರದೇಶದ ಆಹಾರ ಪದ್ಧತಿ ಬಂದ್ಬಿಟ್ಟಿದೆ. ಏನಕ್ಕೆ ಅಂದರೆ ಇವತ್ತು ಬೆಳೀತಾ ಇರೋದೇ ಪಾಯ್ಸನ್. ಇವತ್ತಿನ ಮಕ್ಳು ಆಗಲ್ಲ. ಈಗ ತಿಂತಾ ಇರೋದೆಲ್ಲ ಫುಲ್ ಪಿಜ್ಜಾ ಬರ್ಗರ್ ಆಗಿರ್ಬೋದು, ಅಲ್ಲೆಲ್ಲ ಪಾನಿಪುರಿ ಮಸಾಲ ಪುರಿ. ಹೊರಗಡೆ ತಿನ್ಬೇಕು ಅಂದ್ರೆ ಫ್ರೂಟ್ಸ್ ತಿನ್ಬೋದು, ಅದು ಬಿಟ್ರೆ ಇನ್ನೇನು ಆಪ್ಷನ್ ಇಲ್ಲ. 40 ವರ್ಷಕ್ಕೇ ಶುಗರು, BP ಎಲ್ಲ ಬರ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜೊತೆಗಿದ್ದೀನಿ ಸ್ವಾತಿ, ಪ್ರಜಾಧ್ವನಿ ಟಿವಿಯಿಂದ. ಇವತ್ತಿನ ಕಾರ್ಯಕ್ರಮ ಬಂದು ಹೆಲ್ತ್ ಈಸ್ ವೆಲ್ತ್. ಹೇಗೆ ಜನಗಳು ತಮ್ಮ ಊಟಗಳಿಂದ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಅವ್ರ ಹತ್ರನೇ ಮಾತಾಡೋಣ. ಅಮ್ಮ, ನಿಮ್ಮ ಏಜ್ ಎಷ್ಟು? ನಮ್ಮ ಏಜು 75. 75. ಹಾಗೆ ನಿಮ್ಮ ಹೆಸರು? ಯಶೋದಮ್ಮ ಅಂತ. ಯಶೋದಮ್ಮ ಅವರು. ಅಮ್ಮ, ಇವಾಗಿನ ಕಾಲದಲ್ಲಿ ಎಲ್ಲ ರೀತಿ ಫುಡ್ ತಿಂತಾರೆ, ಎಲ್ಲ ರೀತಿ ಆ್ಯಪ್ಸ್ಗಳಿದೆ. ಫುಡ್ಡನ್ನ ಮನೆ ಮುಂದೆನೇ ಬಂದು ಕೊಟ್ಟೋಗೋ ಕಾಲ ಇದೆ. ನಿಮ್ಮ ಆರೋಗ್ಯದ ಸೀಕ್ರೆಟ್ ಏನು, ಮತ್ತು ಈಗಿನ ಜನ್ರೇಷನ್ ಅವ್ರಿಗೆ ನೀವು ಯಾವ ರೀತಿ ಸಜೆಷನ್ಸ್ ಕೊಡ್ತೀರಾ ಊಟದ ಬಗ್ಗೆ? ನಾವು ಮನೇಲಿ ಮಾಡೋದನ್ನ ತಿನ್ನಿ, ಹೊರಗಡೆದೇನು ತಿನ್ನಬೇಡಿ. ನಾವು ಮಾಡೋದನ್ನೇ ಒಂದು ಸ್ವಲ್ಪ ನಿಮ್ಗೆ ಬೇಕು ಅಂದರೆ ನಾವು ಮನೇಲೇ ಮಾಡಿಕೊಡ್ತೀವಿ. ಯಾವ ಥರ ಈಗ ಹೊಸ ಹೊಸ ಫುಡ್ ಬಂದಿದೆ, ಅದು ಮನೇಲೇ ಮಾಡಿಕೊಡ್ತೀವಿ, ನೀವು ಹೊರಗಡೆ ತಿನ್ನಬೇಡಿ ಅಂತ ಹೇಳ್ತೀವಿ ಅಷ್ಟೇ. ಓಕೆ. ಆದರೆ ಇವಾಗ ನೀವು 75 ಇಯರ್ಸಿಂದ ಬೆಸ್ಟ್ ಫುಡ್ ನೀವು ಯಾವುದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ನಿಮ್ಮ ಲೈಫ್ ರೋಟೀನಲ್ಲಿ? ನಾವು ಅನ್ನ, ಮುದ್ದೆ, ರೊಟ್ಟಿಗಳು, ಚಪಾತಿ ಇಂಥದ್ದು. ನಿಮ್ಮ ಮನೇಲಿ ಮಕ್ಕಳಿದ್ದಾರಮ್ಮ? ಇದ್ದಾರೆ. ಅವರು ಎಲ್ಲರೂ ಕೂಡ ಇದೇ ಫುಡ್ನ ಫಾಲೋ ಮಾಡ್ತಾರಾ, ಇಲ್ಲಾಂದರೆ? ನಮ್ಮ ಥರನೇ ಫುಡ್ ಫಾಲೋ ಮಾಡೋದು, ಹೊರಗಡೆ ತಿನ್ನಲ್ಲ. ಅಂದರೆ ತಿಂತಾರೆ ಅಪರೂಪಕ್ಕೆ. ಅಂದರೆ ಇವಾಗ ಸ್ವಲ್ಪ ಎಲ್ಲ ಓದ್ಬಿಟ್ಟು ಅದೆಲ್ಲ ಏನೇನೋ ಹಾಕಿರ್ತಾರೆ, ಆ್ಯಸಿಡು ಮತ್ತು ಏನೇನೋ ಇದೆಯಲ್ವಾ, ಅದರಿಂದ ಅದು ಯೂಸ್ ಮಾಡಬೇಡಿ ಅಂತ ಅವರೇ ನಮ್ಗೆ ಹೇಳ್ಕೊಡ್ತಾರೆ. ಓಕೆ ಅಮ್ಮ, ಈಗಿನ ಜನ್ರೇಷನ್ ಅವ್ರಿಗೆ ಒಂದು ಫುಡ್ ಅಂತ ಅಂದರೆ ನೀವು ಯಾವುದನ್ನ ಸಜೆಸ್ಟ್ ಮಾಡ್ತೀರಾ? ಈಗಿನ ಜನ್ರೇಷನಲ್ಲಿ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಅವ್ರು ನಾವು ಹೇಳಿದ್ದನ್ನು ಕೇಳೋದಿಲ್ಲ. ಅಂದರೆ ಮುದ್ದೆ ಮಾಡಿ ಒಂದು ಟೈಮ್ ಆದರೂ ತಿನ್ನಿ, ಚಪಾತಿ ಒಂದು ಟೈಮ್ ತಿನ್ನಿ, ಇನ್ನು ಮಿಕ್ಕದಾಗ ನಿಮ್ಗೆ ಏನು ಬೇಕಾದ ತಿನ್ನಿ ಅಂತ ಹೇಳ್ತೀನಿ ಅಷ್ಟೇ. ಸರ್, ನಿಮ್ಮ ಹೆಸರು? ಜಗದೀಶ್ ಅಂತ. ಜಗದೀಶ್ ಸರ್, ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಆರೋಗ್ಯವೇ ಭಾಗ್ಯ. ಆರೋಗ್ಯ ಅಂದ ತಕ್ಷಣ ಎಲ್ಲರ ತಲೆಯಲ್ಲೂ ಮೊದಲು ಬರೋದು ಆಹಾರ. ನಿಮ್ಮ ಆಹಾರ ರೀತಿ ಹೇಗೆ, ಹಾಗೆ ಇವಾಗಿನ ಜನ್ರೇಷನ್ ಅವ್ರಿಗೆ ನೀವು ಯಾವ ರೀತಿ ಆಹಾರದ ಬಗ್ಗೆ ಮೆಸೇಜ್ ಕೊಡ್ತೀರಾ ಅಂತ ಹೇಳಿ ಸರ್. ಮೇಡಮ್, ಆಗಿನ ಆಹಾರ ಹೇಗಿತ್ತು ಅಂದರೆ ಎಲ್ಲ ಪೂರ್ತಿ ಆರ್ಗ್ಯಾನಿಕ್ ಆಗಿ ಬರೀ ಗೊಬ್ಬರದಲ್ಲೇ ಬೆಳೆದು ಯಾವುದೇ ಬೇರೆ ಅಡ್ಡ ಒಂದು ಮೆಡಿಸಿನ್ಸ್ ಹಾಕ್ತೆ ತಯಾರು ಮಾಡುವಂಥದ್ದು, ಬೆಳೆಯುವಂಥದ್ದು ಇತ್ತು. ಇವತ್ತೆಲ್ಲ ಪ್ರತಿಯೊಂದು ಮೆಡಿಸಿನ್ ಏನಾಗಿದೆ, ಪ್ರತಿಯೊಂದು ತರಕಾರಿ ಆಗ್ಬೋದು, ಬೆಳೆ ಯಾವುದೇ ಬೆಳೆ ಆಗಿರ್ಬೋದು, ಇಂಥ ಬೆಳೆ ಅಂತ ಅಂಥ ಬೆಳೆ ಅಂತೇನಿಲ್ಲ, ಮೆಡಿಸಿನ್ ಹಾಕ್ತೆ ಯಾವುದೇ ಒಂದು ಪ್ರಾಡಕ್ಟ್ ಇವತ್ತು ತಗ್ತಲ್ಲ ರೈತರಾಗಿರೋ. ಏಕೆಂದರೆ ಅವರು ತುಂಬ ಸಮಸ್ಯೆ ಇರೋದ್ರಿಂದ ಅವ್ರು ಹಾಕ್ಲೇಬೇಕು, ವಿಧಿ ಇಲ್ಲದೆ. ನಾವು ಒಂದೇ ಸಲ ಅದೇ ಫೈಜನ್ನ ಕುಡಿದಾಗ ಸಾಯ್ತೀವಿ ಮನುಷ್ಯ. ಅವರು ಕುಡಿದೆ ಏನಂದರೆ ಹಂತವಾಗಿ ನಾವು ಇವತ್ತಿನ ಫೈಜನ್ ಊಟನ ತಗೊಂಡು ಸಾಯ್ತಾಯಿದ್ವಿ. ಏನಕ್ಕೆ ಅಂದರೆ ಇವತ್ತು ಬೆಳೀತಾ ಇರೋದೇ ಫೈಜನ್. ನಾವು ಯಾವುದನ್ನು ಒಂದು ಒಳ್ಳೆ ಉತ್ತಮವಾದಂಥ ಒಂದು ಏನು ಆರ್ಗಾನಿಕ್ ಅಂತಾರೆ, ಅದು ಆರ್ಗಾನಿಕ್ ಯಾರು ನೋಡಿಲ್ಲ, ಸುಮ್ಮನೆ ಹೇಳ್ತಾರೆ ಬಾಯಲ್ಲಿ ಬಿಟ್ರೆ, ಯಾವುದನ್ನು ಹೇಳಿಲ್ಲ. ಹಾಗಾಗಿ ಆಮೇಲೆ ಇವತ್ತಿನ ಜನ ಏನು ಮಾಡ್ತಾರೆ, ಫುಡ್ಡನ್ನು ಎಲ್ಲಿ ಬೇಕಲ್ಲಿ ವ್ಯವಸ್ಥಿತವಾಗಿ ಉಪಯೋಗಿಸಲ್ಲ. ಎಲ್ಲೋ ಒಂದು ಹೋಟ್ಲಿಗೆ ಹೋಗ್ತಾರೆ, ಅವರು ಲೆವೆಲ್ ಸ್ಟೇಟಸ್ ತೋರಿಸೋಕ್ಕೋಸ್ಕರ ಏನು ಮಾಡ್ತಾರೆ, ಅರ್ಧ ತಿಂತಾರೆ, ಅರ್ಧ ಬಿಡ್ತಾರೆ. ಅದು ಅವ್ರ ಲೆವೆಲ್ಗೆ ಅಂತ ತಿಳ್ಕೊಂಡಿರ್ತಾರೆ. ಒಬ್ಬ ಬೆಳೆಯೋ ರೈತನಿಗೆ ಗೊತ್ತು ಅನ್ನದ ಬೆಲೆ ಏನು ಅಂತ. ಅದನ್ನು ಒಂದು ಅನ್ನನ ಬಿಡದಂಗೆ ತಿಂದಾಗ ಒಂದು ಜನಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಂಗೆ ಆಗುತ್ತೆ. ಮತ್ತು ಇವತ್ತಿನ ನ್ಯೂಸ್ ಏನು ಮಾಡ್ತಾಯಿದ್ದಾರೆ, ಒಂದು ಕೆಲವೊಂದನ್ನು ನಾವು ಏನು ಅಳವಡಿಸ್ಕೋಬೇಕು ಅದನ್ನು ಅಳವಡಿಸ್ಕೊತಾ ಇಲ್ಲ, ಏನು ಬೇಡ ಎಲ್ಲನೂ ಅಳವಡಿಸ್ಕೊತಾ ಇದ್ದಾರೆ. ಇವತ್ತಿಗೆ ನಮಗೆ ಇವತ್ತೇನು ತಿಳ್ಕೊಬಿಟ್ಟಿದ್ದಾರೆ, ಇವಾಗ ಸಾಮಾನ್ಯವಾಗಿ ಕೆಲವೊಂದು ಬೇರೆ ವಿಚಾರ ಹೇಳಬೇಕು ಅಂದರೆ, ಮಕ್ಕಳಲ್ಲಿ ಅವತ್ತು ನಮಗೆ ಒಂದು ರೀತಿ ನೀತಿ ಹೋದಾಗ ನಮ್ಮ ತಂದೆ ತಾಯಿ ಒಳ್ಳೆ ಫುಡ್ ಕೊಡಿಸ್ತಿದ್ರು, ತಿಂತಿದ್ವಿ, ಇರೋದ್ರಲ್ಲಿ ಇಲ್ದೇ ಆಗಿದೆ. ಇವತ್ತಿನ ಮಕ್ಳು ಆಗಲ್ಲ. ಈಗ ತಿಂತಾ ಇರೋದೆಲ್ಲ ಫುಲ್ ಪಿಜ್ಜಾ ಬರ್ಗರ್ ಆಗಿರ್ಬೋದು, ಅಲ್ಲೆಲ್ಲ ಪಾನಿಪುರಿ ಮಸಾಲ ಪುರಿ. ತಿನ್ನಬೇಡಿ ಅಂತ ಹೇಳಲ್ಲ, ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ. ತಿನ್ನಿ, ನೀವೇನು ತಿನ್ನಬೇಡಿ ಅಂತ ಹೇಳಲ್ಲ, ಲಿಮಿಟೇಷನಾಗಿ ತಿನ್ನಿ. ಜನ ನೋಡಲಿ ಅಂತನೋ ನಮ್ಮ ಸ್ಟೇಟಸ್ಗೋಸ್ಕರನೋ ತಿನ್ನಬೇಕು ಅನ್ನೋ ಮನಸ್ಥಿತಿ ಬಿಡಬೇಕು. ಒಂದು ಒಳ್ಳೆ ಆರೋಗ್ಯಕ್ಕೋಸ್ಕರ ಇವತ್ತು, ಏಕೆ ನೋಡಿ, ಇವತ್ತು ಎಲ್ಲ ಮಕ್ಕಳಿಗೂ ಚಿಕ್ಕ ಮಕ್ಕಳ ತವಿಂದನೂ BP ಶುಗರ್ ಆಗಿರ್ಬೋದು, ಇಲ್ಲದೇ ಇರೋ ಸಮಸ್ಯೆಗಳು ತುಂಬ ಬರ್ತಾಯಿದೆ. ಇವತ್ತೆಲ್ಲ 40+ ಅಂದೇಟಿಗೆ ಎಲ್ಲ ಚೆಕ್ ಮಾಡಿಸಿ ಆರೋಗ್ಯ. ಏಕೆಂದರೆ ಇವತ್ತು ತಿಂತಿರೋ ಫುಡ್ಡಿಂದ ಬರ್ತಾ ಇರೋದೇ ಹೊರತು ಬೇರೆ ಯಾವುದರಿಂದನೂ ಬರ್ತಾಯಿಲ್ಲ. ಏನೇ ಇವತ್ತು ಆರೋಗ್ಯ ಬಂದಾಗ ಅನಾರೋಗ್ಯ ಆಗ್ತಾಯಿದೆ ಮನುಷ್ಯನಿಗೆ ಅಂದರೆ, ಸಣ್ಣ ಮಕ್ಕಳ ತವಿಂದ ಕ್ಯಾನ್ಸರ್ ಎಲ್ಲಿಂದ ಬರ್ತಾಯಿದೆ, ಏನಕ್ಕೆ ಬರ್ತಾಯಿದೆ ಕ್ಯಾನ್ಸರ್? ನಾವು ತಿಂತಾರೋ ಫುಡ್ಡಿಂದ ಬರ್ತಾಯಿದೆ. ಹೌದು. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಶಾರದಾ. ನಿಮ್ಮ ಏಜ್ ಎಷ್ಟು? 78. 78. ಓಕೆ ಮೇಡಮ್, ಇವತ್ತಿನ ಕಾನ್ಸೆಪ್ಟ್ ಬಂದು ಆರೋಗ್ಯವೇ ಭಾಗ್ಯ ಅಂತ. ನಿಮ್ಮ ಆರೋಗ್ಯನ ನೀವು ಯಾವ ರೀತಿ ಫುಡ್ಡಿಂದ ಕಾಪಾಡ್ಕೊತಿದ್ದೀರಾ? ಯಾವ ರೀತಿ ಅಂದರೆ ಸಿಕ್ಕಾಪಟ್ಟೆ ಏನು ತಿನ್ನಲ್ಲ. ಬೆಳಗ್ಗೆ ಒಂದು ಟಿಫನ್ ಆದರೆ ಸಾಯಂಕಾಲ ಒಂದು ಊಟ ಅಷ್ಟೇ.
ಓಕೆ, ಅಂದರೆ ಮೇಡಮ್ ಯಾವ ರೀತಿ ಫುಡ್ ತಗೊಳ್ತೀರಾ? ಈಗ ನಾರ್ಮಲ್ ಆಗಿ ಆಗಿನ ಕಾಲದವ್ರು ಅಂದರೆ ರಾಗಿಗೆ ಪ್ರಿಫರ್ ಮಾಡ್ತಾರೆ. ರಾಗಿ ಗಂಜಿ ಬೆಳಗ್ಗೆ ಟೈಮ್, ಮಧ್ಯಾಹ್ನ ರಾಗಿ ಮುದ್ದೆ, ಆ ಥರ ಉಪ್ಸಾರು, ಏನು ಮಸಾಲೆ ಇಲ್ದಿರೋ ಸಾರುಗಳು, ಆ ಥರ. ರಾತ್ರಿ ಟೈಮ್ ನೀವೇನು ಊಟ ಮಾಡಲ್ವಾ? ಫ್ರೂಟ್ಸ್ ಏನಾದ್ರು ಫ್ರೂಟ್ಸ್. ನಿಮ್ಮ ಮನೇಲಿ ಮಕ್ಳು ಯಾರಾದರೂ ಇದ್ದಾರಾ? ಇದ್ದಾರೆ, ಇಬ್ಬರು ಇದ್ದಾರೆ, ಮಗಳೊಬ್ಳು, ಮಗ ಒಬ್ಬ. ಅವರ ಊಟ ಯಾವ ರೀತಿ ಇರುತ್ತೆ? ಅವ್ರ ಊಟ ಈ ಕಾಲದ್ದು. ಜನ್ರೇಷನ್ ಎಷ್ಟು ಅಪ್ಡೇಟ್ ಆಗಿದೆ, ಊಟಗಳು ಕೂಡ ವ್ಯವಸ್ಥೆ ಕೂಡ ಅಷ್ಟೇ ಅಪ್ಡೇಟ್ ಆಗಿದೆ. ನೀವು ಯಾಕೆ ಇನ್ನೂ ಚೇಂಜ್ ಆಗದೆ? ಇನ್ನು ಚೇಂಜ್ ಆಗಿಲ್ಲ ಅಂತಂದರೆ ನಮ್ಗೆ ಇಷ್ಟ ಆಗಲ್ಲ ಅದು, ನಿಜವಾಗ್ಲೂ ಇಷ್ಟ ಆಗಲ್ಲ ಅದು. ನಮಗೆ ಅಸಹ್ಯ ಅನಿಸುತ್ತೆ ಅದನ್ನೆಲ್ಲ ನೋಡುವಾಗ. ಅದು ಮಾಡೋ ಪ್ರಿಪ್ರೇಷನ್ ನೋಡಿದ್ರೆ ಅಂತ ಇನ್ನೂ ಅಸಹ್ಯ ಅನಿಸುತ್ತೆ. ಆ ಪಾನಿಪುರಿ, ಆ ಗೋಲ್ಗುಪ್ಪ ಎಲ್ಲ ನೋಡಿದ್ರೆ ಅದರಲ್ಲೆಲ್ಲ ಹುಳುಗಳು ಇರುತ್ತೆ. ಅದನ್ನು ನೋಡುವಾಗ ಯೂಟ್ಯೂಬಲ್ಲೆಲ್ಲ ತೋರಿಸ್ತಾರಲ್ಲ, ಅದನ್ನ ನೋಡುವಾಗ ವಾಮಿಟ್ ಬರೋ ಥರ ಆಗುತ್ತೆ ಅದು. ಸೊ ನಿಮ್ಮ ಹೆಲ್ತಿನ ಸೀಕ್ರೆಟ್ ಬಂದ್ಬಿಟ್ಟು ರಾಗಿ ಅಂತ ನೀವು ಹೇಳ್ತೀರಾ? ರಾಗಿ, ಚಪಾತಿ ಅಂದರೆ ಬ್ರೌನ್ ರೈಸ್, ಆ ಥರ. ಈಗಿನ ಕಾಲದವ್ರಿಗೆ ನೀವು ಫುಡ್ಡಿಂದ ಸಜೆಷನ್ ಕೊಡಬೇಕಾದ್ರೆ ಯಾವ ರೀತಿ ಫುಡ್ ತಗೊಳಕ್ಕೆ ನೀವು ಸಜೆಸ್ಟ್ ಕೊಡ್ತೀರಾ? ಜಂಕ್ಷನ್ ಫುಡ್ ನಿಲ್ಲಿಸ್ಬಿಡ್ಬೇಕು, ಜಂಕ್ ಫುಡ್ ಅವಾಯ್ಡ್ ಮಾಡಬೇಕಂತ. ನನ್ನ ಹೆಸರು ಮಾದೇವ್ ಅಂತ. ನನಗೀಗ 55 ವರ್ಷ. ಏನಪ್ಪ ಅಂದರೆ ಈಗ ನೀವು ಆರೋಗ್ಯ ಭಾಗ್ಯ ಅಂದರೆ ಮೊದಲು ನಮಗೆ ಫುಡ್ದೇ, ಆಹಾರನೇ ಮುಖ್ಯ. ಹೌದು. ಪ್ರಪಂಚದಲ್ಲಿ ಮೊದಲು ಆಹಾರನ ನಾವು ಮೊದಲು ಹಿಂದೆ ಯಾವ ಥರ ಬಳಸ್ತಿದ್ದೋ ಮತ್ತು ಈಗ ಯಾವ ಥರ ಬಳಸ್ತಿದ್ದೋ ಅದನ್ನು ಮೊದಲು ತಿಳ್ಕೊಂಡ್ರೆ ನಮ್ಮ ಆರೋಗ್ಯ ನಾವು ಚೆನ್ನಾಗಿ ಇಟ್ಕೋಬೋದು ಮೇಡಮ್. ಹೌದು. ಈಗಲೂ ನಾವು ಹಿಂದಿನ ಕಾಲದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಚಿಕ್ಕದ್ರಲ್ಲಿ ಬರೀ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಉಪ್ಪಿಟ್ಟು ಅಷ್ಟೇ ಮಾಡ್ತಿದ್ರು ನಮ್ಮ ಮನೇಲಿ. ಆ ದೋಸೆ ಯಾವಾಗಲೂ, ಇಡ್ಲಿ ಯಾವಾಗಲೂ ಮಾಡ್ತಿದ್ರು. ಆದರೆ ಈಗ ಏನಾಯಿತು ಅಂದರೆ ಎಲ್ಲ ಹೊರದೇಶದ ಆಹಾರ ಪದ್ಧತಿ ಬಂದ್ಬಿಟ್ಟಿದೆ. ಈ ಕಾರಣದಿಂದ ಈಗ ನಮ್ಮ ಮಕ್ಕಳಿಗೆ ಆಹಾರದಿಂದನೇ ಕಾಯಿಲೆಗಳು ಮತ್ತು ಎಲ್ಲ ಬರ್ತಾ ಇರೋದು ಮೇಡಮ್. ಇವಾಗ ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಯಾವ ಹಿಂದಿನ ಸಂಸ್ಕೃತಿ ನಾವೇನು ನಡೀತಾ ಇದ್ದೋ, ಊಟ ತಿಂತಿದ್ದೋ ಅದೇ ಥರ ನಾವು ನಡೆದ್ರೆ ಸಾಕು. ಇವಾಗ ನಾವು ವಾಕಿಂಗೇ ಒಂದು ನೋಡಿ, ನಾನೇ ಉದಾಹರಣೆ, ಈಗ ಒಂದು ರೌಂಡ್ ಹಾಕಬೇಕು, ನಾನು ಹಿಂದೆ ನಾನು ಓಡಾಡ್ತಿದ್ನಲ್ಲ ಅಷ್ಟೇ ಆಗಿದ್ರು ಸಾಕಾಗೋದು. ಆದರೆ ಈಗಿನ ಫುಡ್ಡು ಹೆಚ್ಚು ಕಡಿಮೆ ಆಗಿ ಬಂದು ನಮಗೆ ಜೀವನ ಹಾಳು ಮಾಡ್ತಾಯಿದೆ. ಅದಕ್ಕೆ ಈಗಿನ ಒಂದು ಯುವ ಪೀಳಿಗೆಗೆ ನಾನು ಏನು ಹೇಳಬೇಕು ಅಂದರೆ, ಆಹಾರನ ಚೆನ್ನಾಗಿ ಹಿಂದೆ ಏನಿತ್ತು ಅದನ್ನು ನಿಮ್ಮ ತಾಯಿ ಏನು ಮಾಡಿರ್ತಾರೆ, ತಂದೆ ಏನು ಮಾಡ್ತಾರೆ ಅದನ್ನು ನೀವು ಊಟ ಮಾಡಿದ್ರೆ ನಿಮ್ಮ ಆರೋಗ್ಯನ ಕಾಪಾಡ್ಕೋಬೋದು. ನೀವು ಕಾಲೇಜ್ಗೆ ಹೋಗ್ತೀರಾ, ಅಲ್ಲಿ ಹೋಗ್ತೀರಾ, ಇಲ್ಲಿ ಹೋಗ್ತೀರಾ, ಅಲ್ಲೋದ್ರೆ ನೋಡಿದ್ರೆ ಹೋಟ್ಲಲ್ಲಿ ತಿನ್ಬಿಡೋದು, ಅಲ್ಲೇನೋ ಜಂಕ್ ಫುಡ್ಡು. ನಾನು ಚಿಕ್ಕದ್ರಲ್ಲಿ ಏನು ಮಾಡ್ತಿದ್ದೆ ಅಂದರೆ 2 ಕ್ವಾಲಿಟಿ ಬಿಸ್ಕೆಟ್ ಬರ್ತಿದ್ದ. ಆ ಬಿಸ್ಕೆಟ್ಗೆ ನಮ್ಮ ಅಜ್ಜಿ ತುಪ್ಪ ಹಾಕಿ ಮಧ್ಯದಲ್ಲಿ ಬಿಸ್ಕೆಟ್ ಕೊಡ್ತಾಯಿದ್ರು. ನನಗೆ 2 ಬಿಸ್ಕೆಟು ಅದರಲ್ಲಿ ಬೆಂಡೆಕಾಯಿ ತುಪ್ಪ ಹಾಕಿ ನನಗೆ ಕೊಡ್ತಾಯಿದ್ರು ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಈಗ ಎಲ್ಲಿ ಕೊಡ್ತಾರೆ? ಅವೆಲ್ಲ ಏನಿಲ್ಲ, ಎಲ್ಲ ಬೇರೆ ಬೇರೆ ಬಿಸ್ಕೆಟು. ಅದು ಅವ್ನು ಏನು ಹಾಕಿರ್ತಾನೆ ಏನೋ ಗೊತ್ತಿಲ್ಲ, ಎಲ್ಲ ಆ ಥರ ಇದಾಗ್ಬಿಟ್ಟಿದೆ ಮೇಡಮ್. ಈ ಥರ ಅದಕ್ಕೆ ನಾವು ಏನು ಈಗಿನ ಜನ್ರೇಷನ್ಗೆ ಹೇಳೋದು ಅಂದರೆ, ಹಿಂದಿನ ಕಾಲದ ಫುಡ್ಡ ತಿನ್ನಿ, ನೀವು ಚೆನ್ನಾಗಿರ್ತೀರಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಿಮ್ಮ ಹೆಸರು? ಮಹದೇವ ಸ್ವಾಮಿ ಅಂತ. ಮಹದೇವ್ ಸರ್, ನಿಮ್ಮ ಏಜ್ ಎಷ್ಟು? ಏಜ್ ನಮ್ಮದು 48. ಸರ್, ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಟ್ಟು ಆರೋಗ್ಯವೇ ಭಾಗ್ಯ ಅಂತ. ಆರೋಗ್ಯ ಅಂದ ತಕ್ಷಣ ಎಲ್ಲರಿಗೂ ಫಸ್ಟ್ ತಲೆಯಲ್ಲಿ ಬರೋದು ಆಹಾರಗಳು, ಆಹಾರ ಪದ್ಧತಿ. ನೀವು ಯಾವ ರೀತಿ ಆಹಾರ ಪದ್ಧತಿ ಫಾಲೋ ಮಾಡ್ತೀರಾ? ಹಾಗೆ ಇವಾಗಿನ ಜನ್ರೇಷನ್ ಅವ್ರಿಗೆ ಒಂದು ಆಹಾರ ಪದ್ಧತಿನ ಸಜೆಸ್ಟ್ ಮಾಡಂಗಿದ್ರೆ ಯಾವ್ದು ಮಾಡ್ತೀರಾ? ಮೇಡಮ್, ಈಗ ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ದೀರಾ. ನೋಡಿ, ಈಗಿನ ಜನ್ರೇಷನ್ನು ಈಗ ಹಳೆಯ ಕಾಲದ ಆಹಾರ ಪದ್ಧತಿನೆಲ್ಲ ಆದಷ್ಟು ತುಂಬ ತ್ಯಜಿಸ್ತಾ ಇದ್ದಾರೆ. ಅಂದರೆ ಈಗಿನ ಒಂದು ಅವ್ರೇನಪ್ಪ ಅಂದರೆ ಫ್ಯಾಷನ್ನು, ಟ್ರೆಂಡು ಏನೋ ಗೊತ್ತಿಲ್ಲ, ಬರೀ ಪಿಜ್ಜಾ, ಬರ್ಗರು, ಈ ಒಂಥರ ಕೊಲೆಸ್ಟ್ರಾಲ್ ಕಂಟೆಂಟ್ ಜಾಸ್ತಿ ಇರೋಂಥ ಆಹಾರನ ಹೆಚ್ಚಾಗಿ ಸೇವಿಸ್ತಾ ಇದ್ದಾರೆ. ಬನ್ನು, ಅದು ಇದು ಹಾಳಮೂಳ ಅಂತ. ಅಂದರೆ ಇದರಿಂದೆಲ್ಲ ನಮ್ಮ ಹೆಲ್ತು ತುಂಬ ಅಪ್ಸೆಟ್ ಆಗ್ತಾಯಿದೆ. ಈಗ ನೋಡಿ, ಮನುಷ್ಯನ ಆಯಸ್ಸನ್ನು ತಗೊಂಡ್ರೆ ಹಿಂದಿನ ಕಾಲದಲ್ಲೆಲ್ಲ 70-80 ವರ್ಷ ಈ ರೀತಿ ಬದುಕ್ತಾಯಿದ್ರು. ಈಗ ಮನುಷ್ಯನ ಸರಾಸರಿ ಆಯಸ್ಸೇ 60 ವರ್ಷಕ್ಕೆ ಬಂದ್ಬಿಟ್ಟಿದೆ. ಇದಕ್ಕೆಲ್ಲ ಏನು ನಮ್ಮ ಒಂದು ಪೊಲ್ಯೂಷನ್ ಆಗಿರ್ಬೋದು, ಅಥವಾ ನಮ್ಮ ಒಂದು ಆಹಾರ ಪದ್ಧತಿ, ಅಥವಾ ನಮ್ಮ ದಿನನಿತ್ಯದ ಒಂದು ಚಟುವಟಿಕೆಗಳ ಕಾರಣ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಅಂದರೆ ಈಗ ಹಿಂದಿನ ಕಾಲದ ಆಹಾರ ಅಂದರೆ ಈಗೆಲ್ಲ ರಾಗಿ ಮುದ್ದೆ, ಸೊಪ್ಪು, ಕಾಳು, ತರಕಾರಿಗಳನ್ನು ಯಥೇಚ್ಛವಾಗಿ ಬಳಕೆ ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ನನ್ನ ಮಗನೇ ಕೂಡ ಒಂದು ತರಕಾರಿ ಮುಟ್ಟಲ್ಲ. ಹಾಗಾಗಿ ಅವರಿಗೆಲ್ಲ ಈಗಿನ ಅದು ಪಿಜ್ಜಾ, ಬರ್ಗರು, ಈ ಥರ ಒಂಥರ ಕುರ್ಕುಲ್ ತಿಂಡಿ, ಇದ್ರ ಮೇಲೆ ಸ್ವಲ್ಪ ಹೆಚ್ಚು ಪ್ರೀತಿ ಜಾಸ್ತಿ. ಹಾಗಾಗಿ ಇತ್ತೀಚೆಗೆ ನಿಮಗೆ ಗೊತ್ತೇ ಇದೆ, ನಾನಾ ಥರ ಕಾರಣಗಳು. ಈಗ ನೋಡಿ, 40 ವರ್ಷಕ್ಕೇ ಶುಗರು, BP ಎಲ್ಲ ಬರ್ತಾ ಇದೆ. ಇದಕ್ಕೆಲ್ಲ ಮೇನ್ ರೀಸನ್ ಏನಪ್ಪ ಅಂದರೆ ಅದೇ ನಮ್ಮ ಆಹಾರ ಪದ್ಧತಿ. ಸರ್, ನಿಮ್ಮ ಹೆಸರು? ರಮೇಶ್. ನಿಮ್ಮ ಏಜು? ನಿಮ್ಮ ಏಜು 52.
ಸರಿ, ಇವತ್ತಿನ ಕಾನ್ಸೆಪ್ಟ್ ಬಂದು ವಿಷಯ ಬಂದು ಆರೋಗ್ಯವೇ ಭಾಗ್ಯ ಅಂತ. ಎಲ್ಲರ ಮೈಂಡಲ್ಲೂ ಆರೋಗ್ಯ ಅಂದ ತಕ್ಷಣ ಮೊದಲು ಬರೋದೇ ಆಹಾರ ಪದ್ಧತಿಗಳ ಬಗ್ಗೆ ನಾವು ಸೋಷಿಯಲ್ ಮೆಸೇಜ್ ಕೊಡ್ತಾ ಇದ್ದೀವಿ. ನಿಮ್ಮ ರೀತಿ ಯಾವ ಆಹಾರ ಮುಖ್ಯ, ಹಾಗೆ ಈಗಿನ ಜನ್ರೇಷನ್ ಒಂದು ಸೋಷಿಯಲ್ ಮೆಸೇಜ್ ಏನು ಕೊಡ್ತೀರಾ ಸರ್? ಮೇಡಮ್, ನಾವು ರಾಗಿ ಉಪಯೋಗಿಸೋದು ಜಾಸ್ತಿ, ಗೋಧಿ ಉಪಯೋಗಿಸಲ್ಲ, ಮೈದಾ ಉಪಯೋಗಿಸಲ್ಲ. ಆದಷ್ಟು ತರಕಾರಿನೇ ಜಾಸ್ತಿ ಯೂಸ್ ಮಾಡೋದು. ಅದು ಬಿಟ್ಟರೆ ರಾಗಿ ಜಾಸ್ತಿ, ಸಿರಿಧಾನ್ಯ ಬಂದಿದೆಯಲ್ಲ ಅದನ್ನು. ಹೌದು ಸರ್, ಇವಾಗಿನ ಯೂತ್ಸ್ಗೆ ನೀವು ಯಾವ ಆಹಾರನ ಪ್ರಿಫರ್ ಮಾಡ್ತೀರಾ ತಿನ್ನಿ ಅಂತ ಹೇಳ್ತೀರಾ? ನಾವು ಮನೇಲಿ ಏನು ಮಾಡ್ತೀವಿ ಅದನ್ನು ಮಾತ್ರ ಉಪಯೋಗಿಸ್ತೀವಿ. ಹೊರಗಡೆ ಎಲ್ಲ ಜಿಮ್ಸ್ ಫುಡ್ ತಿನ್ನಲೇಬಾರ್ದು. ಟೇಸ್ಟಿಂಗ್ ಪೌಡ್ರು ಏನೇನೋ ಹಾಕಿ ಮಿಕ್ಸ್ ಮಾಡಿ ಕಲರೆಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಹೊರಗಡೆ ತಿನ್ನೋದು ಕಡಿಮೆ ಮಾಡಬೇಕು. ಹೊರಗಡೆ ತಿನ್ನಬೇಕು ಅಂದರೆ ಫ್ರೂಟ್ಸ್ ತಿನ್ಬೋದು, ಅದು ಬಿಟ್ಟರೆ ಇನ್ನೇನು ಆಪ್ಷನ್ ಇಲ್ಲ.